ದಾವಣಗೆರೆಯಲ್ಲಿ ಲಾಕಪ್ ಡೆತ್ ಆಯ್ತಾ ಅನ್ನೋ ಪ್ರಶ್ನೆ ಇವಾಗ ಸದ್ಯಕ್ಕೆ ಮೂಡ್ತಾ ಇರುವಂತದ್ದು. ಪೊಲೀಸ್ ಕಸ್ಟಡಿಯಲ್ಲಿದ್ದಂತಹ ಆರೋಪಿ ಈಗ ಸಾವನ್ನಪ್ಪಿದ್ದಾನೆ ಅನ್ನೋ ಆರೋಪವನ್ನ ಅವರ ಸಂಬಂಧಿಕರು ಮಾಡ್ತಾ ಇರುವಂತದ್ದು. ಇದೇ ಕಾರಣಕ್ಕೆ ಈಗ ಚನ್ನಗಿರಿ ಠಾಣೆ ಎದುರು ಮೃತನ ಸಂಬಂಧಿಕರು ಜಮಾಯಿಸಿದ್ದಾರೆ. ಜೊತೆಗೆ ಠಾಣೆ ಒಳಗಡೆ ನುಗ್ಗಿ ವಸ್ತುಗಳನ್ನ ಕೂಡ ಧ್ವಂಸ ಮಾಡಿ ಆಕ್ರೋಶವನ್ನ ಹೊರಗೆ ಹಾಕ್ತಾ ಇದ್ದಾರೆ. ಓಸಿ ಓಡಿಸ್ತಾ ಇದ್ದ ಅನ್ನೋ ಆರೋಪದ ಅಡಿಯಲ್ಲಿ ಅದಿಲ್ ಅನ್ನೋ ವ್ಯಕ್ತಿಯನ್ನ 30 ವರ್ಷದ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿರ್ತಾರೆ. ಆದರೆ ಇದ್ದಕ್ಕಿದ್ದಾಗೆ ಸ್ಟೇಷನ್ ಅಲ್ಲೇ ಆತನಿಗೆ BP ಲೋ ಆಗುತ್ತೆ. ಹಾಗಾಗಿ ಆಸ್ಪತ್ರೆಗೆ ಕೂಡ ಆತನನ್ನ ದಾಖಲಿಸ್ತಾರೆ. ಇಂತಹ ಸಂದರ್ಭದಲ್ಲಿ ಆತನಿಗೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಹೀಗಾಗಿ ಲಾಕಪ್ ಡೆತ್ ಆಗಿದೆ ಅನ್ನೋ ಆರೋಪವನ್ನ ಮೃತನ ಸಂಬಂಧಿಕರು ಮಾಡ್ತಾ ಇದ್ದಾರೆ. ಜೊತೆಗೆ ಸ್ಟೇಷನ್ ಮುಂದೆ ಹೋಗಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು, ತಮ್ಮ ಆಕ್ರೋಶವನ್ನ ಹೊರಗೆ ಹಾಕ್ತಾ ಇದ್ದಾರೆ. ಓಕೆ, ಗಮನಿಸ್ತಾ ಇದ್ದೀರಾ ನೀವು ಕೂಡ ಸ್ಕ್ರೀನ್ನಲ್ಲಿ ನೂರಾರು ಸಂಖ್ಯೆಯಲ್ಲಿ ಅಲ್ಲಿ ಜನ ಸೇರಿರುವಂಥದ್ದು. ಲಾಕಪ್ ಡೆತ್ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಕೂಡ ಈಗ ಅಲ್ಲಿಯ ಸಂಬಂಧಿಕರು ಮಾಡ್ತಾ ಇದ್ದಾರೆ. ಜೊತೆಗೆ ಆಕ್ರೋಶವನ್ನ ಹೊರಗೆ ಹಾಕ್ತಾ ಇದ್ದಾರೆ. ಸ್ಟೇಷನ್ ಒಳಗಡೆ ಹೋಗಿ ಅಲ್ಲಿರುವಂತಹ ವಸ್ತುಗಳನ್ನೆಲ್ಲ ಒಡೆದು ಒಂದು ರೀತಿಯಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ.